ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೀವು ತಮ್ಮೆಲ್ಲಲ್ಲಿ ನೋಡಿರ್ಬೋದು. ದೀಪಾವಳಿಗೆ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅಂತ, ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋ ಕೊನೆವರೆಗೂ ನೋಡಿ. ನಾನು ಏನು ತಗೊಂಡಿದ್ದೀನಿ ಅಮೂಲ್ಯವಾದ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಫಸ್ಟಲ್ಲೇ ನಿಮಗೆ ಗೊತ್ತಾಗೋದಿಲ್ಲ, ಲಾಸ್ಟಲ್ಲೇ ಗೊತ್ತಾಗೋದು ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅಂತ. ನೀವು ಕೊನೆವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತಿರುತ್ತೆ ಸೆಲೆಕ್ಟ್ ಮಾಡಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತು ಬನ್ನಿ ವಿಡಿಯೋ ಬಗ್ಗೆ ನೋಡೋಣ ಏನೆಲ್ಲ ತೊಗೊಂಡಿದ್ದೀವಿ ಅಂತ. ಅದಕ್ಕೆ ಮುಂಚೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ನಾನಿವತ್ತು ದೀಪಾವಳಿ ಹಬ್ಬ ಪೂಜೆಗೆ ಏನು ಐಟಮ್ಸ್ ತೊಗೊಂಡಿದ್ದೀನಿ ಅಂದರೆ ನೋಡಿ, ಇದಿಷ್ಟು ಐಟಮ್ಸು: ಶಂಖ ಮತ್ತು ಚಕ್ರ ಮತ್ತು ಕಮಲದ ಬೀಜ ಮತ್ತು ಏನು ಹೇಳ್ತಾರೆ ಅದಕ್ಕೆ, ಗುಲಗಂಜಿ ಅಂತಾರೆ. ಇದು 5 ಐಟಮ್ಸು ನಾನು ತೊಗೊಂಡು ಬಂದೆ. ಮತ್ತು ಇದು ಏನು ಪಚ್ಚಕರ್ಪೂರ ಮತ್ತು ಏನು ಉಂಗುರ. ಇದು ನನ್ನ ಕೈಲಿ ಹಾಕ್ಕೊಂಡಿದ್ದೆ, ಅದು ಯಾಕೋ ನನಗೆ ಕೈ ಗಾಯ ಆಗ್ತಾನೆ ಇತ್ತು, ಸೆಲ್ತ್ಕೊಳ್ತಾನೆ ಇತ್ತು. ಅದಕ್ಕೆ ಅದನ್ನು ನಾನು ತೆಗೆದು ಇಟ್ಟುಬಿಟ್ಟಿದೆ. ಅದರಲ್ಲಿ ಇದಿದೆ ನೋಡಿ, 9 ನವ ಮುತ್ತುಗಳಿದ್ದಾವೆ. ಅದಕ್ಕೆ ಇದನ್ನು ಏನು ಮಾಡೋದು ಅನ್ನಿಸ್ತು. ನಾನು ಅದಕ್ಕೆ ಇದ್ರೊಳಗಡೆನೇ ಇಟ್ಟೆ. ನವ ಮುತ್ತುಗಳು ಇದ್ರೊಳಗಡೆನೇ ಇಟ್ಟರೆ ಒಳ್ಳೇದಾಗ್ಬೋದು ಅನ್ನಿಸ್ತು, ಅದಕ್ಕೆ ಇಟ್ಟೆ. ಕೈಯಲ್ಲಿ ಗಾಯ ಆಗ್ತಾನೆ ಇತ್ತು. ಅದು ನನಗೆ ಕೆಲಸ ಮಾಡೋದು ಬಟ್ಟೆ ಜಾಗದಲ್ಲಲ್ವ, ಇದಾಗ್ತಿರಲಿಲ್ಲ. ಅದಕ್ಕೆ ಬರೀ 4 ಐಟಮ್ಸ್ ಇಟ್ಟರೆ ಸರಿ ಹೋಗಲ್ಲ ಅಂಥೇಳಿ ಅದಕ್ಕೆ ಒಂದು 5 ರೂಪಾಯಿನ ಕಾಯಿನೋ, ಒಂದು ಚಿನ್ನದೊಂದು ಚಿಕ್ಕದು, ಒಂದು ವೈಟ್ದು ಮುತ್ತಿರೋದು ಒಂದು ಇದಿತ್ತು, ಅದು, ಮತ್ತು ಪಚ್ಚಕರ್ಪೂರ. ಇದಿಷ್ಟು ಐಟಮ್ಸ್ನು ಒಂದು ಮಾಡಿ ನಾನು ಒಂದು ಬಟ್ಟೆಗೆ ಹಾಕಿ ಇಡ್ತಾಯಿದ್ದೀನಿ. ಇದು ನಾನು ಇವತ್ತು ಪರ್ಚೇಸ್ ಮಾಡ್ಕೊಬಂದಿದ್ದು ಶಂಖಪುಷ್ಪ ಮತ್ತು ಕಮಲದ ಒಂದು ಬೀಜ ಮತ್ತು ಶಂಕು ಮತ್ತು ಚಕ್ರ, ಇದಿಷ್ಟು ತೊಗೊಂಡು ಬಂದಿದ್ದೀನಿ. ಮತ್ತು ಇವತ್ತು ಮೇಯ್ನು ನಾನು ಬೆಲೆ ಬಾಳೋ ವಸ್ತು ತೊಗೊಂಡಿರೋದೇನು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದು ನಾನು ತುಂಬ ಸೇವಿಂಗ್ಸ್ ಮಾಡಿದ್ದೀನಿ, ಯಾರಿಗೂ ಗೊತ್ತಾಗದೇ ಇರೋಗೆ ಸೀಕ್ರೆಟಾಗಿ ದುಡ್ಡು ಉಳಿಸಿದೆ. ಆ ದುಡ್ಡಿಗೆ ಈ ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಾಯಿದೆ ನೋಡಿ. ನಾನೇನೋ ಆಸೆ ಇಟ್ಕೊಂಡಿದ್ದೆ, ಹೆಂಗಾದರೂ ಮಾಡಿ ಒಂದು ಸ್ವಲ್ಪ ದೊಡ್ಡದು ಜೋಡಿ ತಗೋಬೇಕು ಅಂತ ಆಸೆ ಇತ್ತು. ಆಗಲಿಲ್ಲ ಫ್ರೆಂಡ್ಸ್, ಕೊನೆಗೂ ಸಿಂಗಲ್ಲೇ ತಗೊಳಂಗಾಯಿತು. ಅದುವೇ 31 ಗ್ರಾಮ್ ಇದೆ. ನನಗೆ ಇಷ್ಟಕ್ಕೇ ಇಷ್ಟೊಂದು ದುಡ್ಡಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಓಕೆ, 6,000 ಚಿಲ್ಲರೆ ಆಯಿತು. ನಾನು ಅಂದ್ಕೊಂಡಿದ್ದ ರೈಟ್ಗೆ 9,500 ಹೇಳ್ದೆ. ಅದಕ್ಕೆ ಬೇಡ ಬಿಡು ಅಂಥೇಳಿ ಇದೊಂದು ಚಿಕ್ಕದನ್ನೇ ಹಾಗೆ ವಾಪಸ್ ಬಂದರೂ ಸಮಾಧಾನ ಆಗೋಲ್ಲ. ದುಡ್ಡು ಇದಕ್ಕೆ ಅಂತಲೇ ಕೂಡಿಟ್ಟಿದ್ದೆ ನಾನು. ಕಾಮಾಕ್ಷಿ ದೀಪ ತಗೋಬೇಕು ಅಂತಲೇ ದುಡ್ಡು ಸೇವ್ ಮಾಡಿಟ್ಟಿದ್ದೆ. ಆ ಸೇವಿಂಗ್ಸ್ ದುಡ್ಡು ಬೇರೆ ಕಡೆ ಎಲ್ಲ ಹಾಳಾಗ್ಬಿಡುತ್ತೆ, ಚಿಲ್ಲರೆ ಎತ್ಕೊಂಡು ಅಂಥೇಳಿ ಏನಾರಾಗಲಿ ಒಂದು ತೊಗೊಂಡು ಹೋಗೋಣ ಅಂತೇಳಿ ಒಂದು ತೊಗೊಂಡು ಬಂದೆ. ನೋಡಿ, ಇಷ್ಟು ಪುಟ್ಟದಾಗಿ ಒಂದು ಚಿಕ್ಕದಾಗಿ ಕಾಮಾಕ್ಷಿ ದೀಪ ಸೇವ್ ಮಾಡಿದ್ದೀನಿ ನಾನು. ಕಾಮಾಕ್ಷಿ ದೀಪಕ್ಕೆ ದುಡ್ಡು ಸೇವ್ ಮಾಡಿಟ್ಟಿದ್ದು ಅದನ್ನು ತಗೊಂಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, 31 ಗ್ರಾಮ್ 850 ಮಿಲಿ ಇದೆ. ಅದಕ್ಕೆ 6,000 ಇಲ್ಲ, ನಾನು 5,800 ರೂಪಾಯಿ ಕೇಳಿದೆ. ಇಲ್ಲ, ಅವನು 5,900 ರೂಪಾಯಿನೇ ಬೇಕು ಅಂದ. 5,900 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇಷ್ಟಕ್ಕೆ ಅವನು ಹೇಳ್ದೆ 6,000 ಚಿಲ್ಲರೆ. ಕೊನೆಗೆ ಬಾರ್ಗೇನ್ ಎಲ್ಲ ಮಾಡಿ 5,900 ರೂಪಾಯಿ ಕೊಟ್ಟೆ. ತುಂಬ ರೈಟ್ ಆಗಿಬಿಟ್ಟಿದೆ. ಬೆಳ್ಳಿ ರೈಟು ಕೂಡ ಚಿನ್ನದಕ್ಕಿಂತ ಜಾಸ್ತಿ ಆಗೋಗ್ತಾಯಿದೆ ಏನೋ ಅಂತ ಡೌಟ್ ಆಗ್ತಾಯಿದೆ ನನಗೆ. ತುಂಬ ರೈಟ್ ಆಗಿಬಿಟ್ಟಿದೆ. ಇದಿಷ್ಟು ಐಟಮ್ಸ್ಗೆ ಅಷ್ಟು ದುಡ್ಡು ಆಯಿತು. ಸೇವ್ ಮಾಡಿ ಇಟ್ಟಿದ್ದು ನಾನು 5,200 ರೂಪಾಯಿ ಕೈಲಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ ಇದನ್ನೊಂದನ್ನು ತಗೊಂಡು ಬಂದಿದ್ದೀನಿ. ಈ ವರ್ಷದ ನನ್ನ ದೀಪಾವಳಿಯ ಸೇವಿಂಗ್ಸ್ಗೆ ನಾನು ಪರ್ಚೇಸ್ ಮಾಡಿದ ವಸ್ತು ಇದಾಗಿದೆ ನೋಡಿ ಫ್ರೆಂಡ್ಸ್. ನಿಮ್ಗೇನು ಅನ್ನಿಸ್ತು ಅಂತೇಳಿ ವಿಡಿಯೋದ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡ್ತಾಯಿರಿ, ಕೊನೆಯವರೆಗೂ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಾನು ವಿಡಿಯೋಗಳು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಕೊನೆಯವರೆಗೂ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಲೈವ್ ಮಾಡ್ತಾಯಿರ್ತೀನಿ, ಲೈವಿಗೆ ಬಂದು ಸಪೋರ್ಟ್ ಮಾಡಿ. ಒಂದು ಲೈಕು, 1-2 ಕಮೆಂಟ್ ಹಾಕಿ ಎಲ್ಲರೂ. ನಂದು ಮೋನೋ ಆಗೋ ಟೈಮ್ ಆಗಿದೆ. ಪ್ಲೀಸ್ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹೈಪ್ ಅಂತೇಳಿ ಬರುತ್ತೆ, ಹೈಪ್ನ ಸೆಲೆಕ್ಟ್ ಮಾಡಿ ಇನ್ಮೇಲೆ. ಥ್ಯಾಂಕ್ ಯು ಫ್ರೆಂಡ್ಸ್.